ಭಯ ಎಲ್ರಿಗೂ ಆಗತ್ತೆ. ಅದು ಪಶು ಆಗಲಿ, ಪಕ್ಷಿ ಆಗಲಿ ಅಥವಾ ಮನುಷ್ಯ. ವಾಸ್ತವ ಏನು ಅಂದ್ರೆ ಮನುಷ್ಯ ಭಯನ ತನ್ನ ಜೊತೆಲೇ ತಗೊಂಡು ಹುಡ್ತಾನೆ. ಅಂದಮೇಲೆ ಈ ಭಯದ ಬಗ್ಗೆ ಭಯ ಯಾಕೆ? ಹಾಗೆ ಭಯ ಅನ್ನೋದು ಕೆಟ್ಟದೇ ಆಗಿದ್ದಿದ್ರೆ ನಾವು ಹುಡ್ತಾನೆ. ವಾಸ್ತವ ಏನು ಅಂದ್ರೆ ಭಯ ನಮ್ಮನ್ನ ಮುಂದೆ ಹೋಗೋದಕ್ಕೆ ಪ್ರೇರಣೆ ಕೊಡುತ್ತೆ. ಈಗ ನೋಡಿ, ಜೀವ ಹೋಗೋ ಭಯ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ. ಅಪಮಾನದ ಭಯ ಸದಾಚಾರದ ಕಡೆಗೆ ನಡೆಸುತ್ತೆ. ಯಾರೋ ಪ್ರೇಮಿನ ಕಳ್ಕೊಳ್ಳೋ ಭಯ ಅವ್ರ ಬಗ್ಗೆ ಇರೋ ಕರ್ತವ್ಯ ಚೆನ್ನಾಗಿ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ. ಆದ್ರೆ ಈ ಭಯ ಯಾವಾಗ ಕೆಟ್ಟದಾಗತ್ತೆ ಅಂದ್ರೆ ಯಾವಾಗ ನಾವು ಅದನ್ನ ನಮ್ಮ ಮೇಲೆ ಸವಾರಿ ಮಾಡೋಕ್ ಬಿಡ್ತೀವೋ ಆವಾಗ. ಅದಕ್ಕೋಸ್ಕರ ಏನೂ ಪ್ರಯತ್ನ ಮಾಡೋಲ್ಲ. ಹಾಗಾಗಿ ನಾವು ಈ ಭಯವನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ನಾವೇ ಸ್ವಯಂ ಆ ಭಯದ ಮೇಲೆ ಸವಾರಿ ಮಾಡಬೇಕಾಗತ್ತೆ. ಹಾಗಾದ್ರೆ ಭಯದ ಗಡಿಗಳನ್ನ ಒಡೆದುಹಾಕಿ. ನಿಮ್ಮ ಆತ್ಮದೆದುರಿಗಲ್ದೆ ಬೇರೆ ಯಾರೆದುರಿಗೂ ತಲೆ ತಗ್ಗಿಸ್ಬೇಡಿ. ನೆನ್ಪಿಟ್ಕೊಳ್ಳಿ, ಯಾವಾಗ ಅಂಧಕಾರಕ್ಕೆ ಹೆದರೋದನ್ನು ಬಿಡ್ತಿರೋ ಆಗ್ಲೇ ನೀವು ದೀಪವಾಗಿ ಪ್ರಕಾಶ ಕೊಡೋದಕ್ಕೆ ಸಾಧ್ಯ. ಪ್ರೇಮ ವಿಧಿಯ ಒಂದು ಸರ್ವ ಸುಂದರ ಕೃತಿ. ನಾವು ಎಲ್ಲ ಕೃತಿಗಳನ್ನು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ. ಇಲ್ಲಿರೋ ಈ ಮೂರ್ತಿಯನ್ನೇ ನೋಡಿ. ಕಲಾವಿದ ಇದನ್ನ ಸೃಷ್ಟಿ ಮಾಡಿದಾಗ ಇದು ಬಹಳ ಸುಂದರವಾಗಿತ್ತು. ಆಮೇಲೆ ಈ ಮೂರ್ತಿನ ಜೋಪಾನ ಮಾಡಲಿಲ್ಲ. ಆದ್ರೆ ಇದರ ಯಜಮಾನ ಈ ಮೂರ್ತಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಈಗ ಈ ಮೂರ್ತಿ ಅಸಹ್ಯ ಅನ್ನೋ ಹಾಗಾಗಿದೆ. ಇದೇ ತರ ಕೇವಲ ಹೇಳೋದ್ರಿಂದ ಪ್ರೇಮ ಆಗೋದಿಲ್ಲ. ಇದಕ್ಕೆ ನೀವು ನಿಮ್ಮ ಕರ್ತವ್ಯಗಳನ್ನು ಪೂರ್ತಿ ಮಾಡಬೇಕಾಗತ್ತೆ. ದೇಶದ ರಕ್ಷಣೆ, ಪರಿವಾರ ಸಂಬಂಧಿಗಳ ಕ್ಷೇಮ, ಸಂತಾನಕ್ಕೆ ಸಂಸ್ಕಾರ, ಜೀವನ ಸಂಗಾತಿಗೆ ಆಭಾರ. ಈ ಕರ್ತವ್ಯಗಳನ್ನು ನೀವು ಮಾಡದೆ ಹೋದ್ರೆ ಪ್ರೇಮದಿಂದ ದೂರವಾಗ್ತಾ ಹೋಗ್ತೀರಿ. ನಿಮಗೆ ಪ್ರೇಮದ ಅಮೃತ ದಕ್ಕಬೇಕು ಅಂದ್ರೆ ನೀವು ಕರ್ತವ್ಯದ ಬೊಗಸೆ ಒಡ್ಬೇಕು. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಯಾವುದು? ಈಗ ನಮ್ಮಲ್ಲಿ ಕೆಲವರು ಹೇಳ್ಬೋದು ಶಸ್ತ್ರ ಅಂತ, ಕೆಲವರು ಹೇಳ್ಬೋದು ಶಾಸ್ತ್ರ ಅಂತ, ಕೆಲವ್ರಂತಾರೆ ಬುದ್ಧಿ, ಕೆಲವ್ರಂತಾರೆ ಬಲ. ಆದರೆ ಇದೆಲ್ಲ ಅಪೂರ್ಣ. ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಗೆಳೆತನ. ಯಾರಿಗೆ ಸ್ವಚ್ಛವಾದ ಗೆಳೆತನ ಸಿಗುತ್ತೋ ಅವನೇ ತುಂಬಾ ದೊಡ್ಡ ಶ್ರೀಮಂತ. ಯಾವಾಗ್ಲಾದ್ರೂ ನೀವು ಕಷ್ಟದಲ್ಲಿದ್ದಾಗ ಗೆಳೆತನ ನಮ್ಮ ಶಸ್ತ್ರ ಆಗಿ ಸಹಾಯಕ್ಕೆ ಬರುತ್ತೆ. ದಾರಿ ತಪ್ಪಿಸ್ಕೊಂಡ್ರೆ ಗೆಳೆತನನೇ ನಮಗೆ ಶಸ್ತ್ರವಾಗಿ ದಾರಿ ತೋರಿಸುತ್ತೆ. ಷಡ್ಯಂತ್ರದಲ್ಲಿ ಸಿಕ್ಕಾಕೊಂಡ್ರೆ ಅದೇ ಬುದ್ಧಿಯಾಗಿ ಬಚಾವ್ ಮಾಡುತ್ತೆ. ನೀವು ಒಂಟಿಯಾದಾಗ ಅದು ಮಮತೆಯಾಗಿ ನಮ್ಮ ಜೊತೆಲಿ ಬರುತ್ತೆ. ಈ ಪ್ರಪಂಚದಲ್ಲಿ ಸಂಪಾದಿಸಬೇಕು ಅಂತಿದ್ರೆ ಅದು ದುಡ್ಡಲ್ಲ, ಗೆಳೆತನ ಸಂಪಾದನೆ ಮಾಡಿ. ಅದಕ್ಕೆ ನಿಮಗೆ ಗೊತ್ತಿರಲಿ, ನಿಮ್ಮ ಈ ಪ್ರಪಂಚದಲ್ಲಿ ಗೆಳೆತನ ಮಾಡ್ಕೊಳ್ಳೋದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆದ್ರೆ ಆಗ ನೀವೇ ಈ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಪ್ರಾಣಿ. ರಾಧೆ ರಾಧೆ ರಾಧೆ. ನಾವು ಸುದೇವಿ ಮದ್ವೆ